ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅದು ಇಂದಿರಾ ಕ್ಯಾಂಟೀನ್ ಅಂತ ಹೇಳ್ಬೋದು. ಹಸಿದವರ, ನೊಂದವರ, ಬಡವರ ಹೊಟ್ಟೆ ತುಂಬಿಸುವಂಥ ಇಂದಿರಾ ಕ್ಯಾಂಟೀನ್‌ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳ ಗೋಳು ಕೇಳೋರು ಯಾರು ಎಂಬ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಟೋಟಲಿ ನೊಂದವರಿಗೆ, ಹಸಿದವರಿಗೆ ಊಟ ಹೊಟ್ಟೆ ತುಂಬಿಸೋಂಥ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ಅವರೆಲ್ಲೊಂದು ಕಡೆ ಉಪವಾಸ ಇರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಾವು ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೀವಿ, ನೋಡ್ಬೋದು ನೀವು ಈಗಾಗಲೇ. ಟೋಟಲಿ ಕಳೆದ ಒಂದಿಲ್ಲ, ಎರಡಿಲ್ಲ, 5 ತಿಂಗಳಿಂದ ಸಂಬಳ ಇಲ್ಲದೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರಲ್ಲಿ ಸುಮಾರು 8ರಿಂದ 10 ಇಂದಿರಾ ಕ್ಯಾಂಟೀನ್ಗಳಿವೆ. ಸುಮಾರು 45ರಿಂದ 50 ಜನ ಸಿಬ್ಬಂದಿಗಳಿದ್ದಾರೆ. ಅದರ 5 ತಿಂಗಳೇ ಸಂಬಳ ಆಗಲ್ಲೋದ್ರ ಟೋಟಲಿ ಅವರು ಯಾವ ರೀತಿ ಏನದ ಅಂದ್ರೆ ಬದುಕಬೇಕು ಎಂಬುದೊಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಟೋಟಲ್ ನೋಡ್ಬೋದು ನೀವು, ಇಂದಿರಾ ಕ್ಯಾಂಟೀನ್ ವಾಹನ ಏನು ಫುಡ್ ತೊಗೊಂಡು ಹೋಗ್ತದೆ ಪ್ರತಿದಿನ ಕ್ಯಾಂಟೀನಿಗೆ ಸಪ್ಲೈ ಮಾಡ್ಲಿಕ್ಕೆ ಫುಡ್ ಘಟಕ ಮುಂಭಾಗದಲ್ಲಿದ್ದೀವಿ. ಅದರ 5 ತಿಂಗಳಾಯಿತು ನಮಗೆ ಸಂಬಳ ಆಗಿಲ್ಲ ಅಂಥೇಳಿ ಸಿಬ್ಬಂದಿಗಳು ಹೇಳತ್ತಾರ. ಇಲ್ಲಿ ಸಿಬ್ಬಂದಿಗಳಿದ್ದಾರೆ. ಸರ್, ಏನು ಸಂಬಳ ಯಾಕೆ ಆಗಲ್ದು? ಎಷ್ಟು ತಿಂಗಳಾಗಬೇಕು ಸರ್ ಈಗ ಸಂಬಳ? ಸರ್ 5 ತಿಂಗಳಾಗಬೇಕು ರೀ. ಯಾಕಾಗಲ್ಲ ತಿಂಗಳ ಅದು ಏನು ಇಲ್ಲಿ ಬಿಲ್ ಆದ್ರೆ ಹಾಕ್ತೀವಿ ಅಂತಾರೆ ಸರ್ ಅವರು. ಈ ಬಿಲ್ ಆಗಲ್ಲ ನಾವೆಲ್ಲಿ ಹಾಕರಿ ಅಂತ ಅಂತಾರೆ ಅವರು. ಈಗ ಪೌರಾಳಿ ಮಂತ್ರಿ ಬೀದರ್ ಪೌರಾಳಿ ಸಚಿವರು ಊರದ ಇದು. ಟೋಟಲ್ 5 ತಿಂಗಳು ಸಂಬಳ ಇಲ್ದ್ರೆ ನೀವು ಕೆಲಸ ಹೆಂಗೆ ಮಾಡತ್ತೀರಿ? ಹೆಂಗೆ ಕುಟುಂಬ ನಿರ್ವಹಣೆ ಮಾಡತ್ತೀರಿ? ಏನು ಮಾಡ್ಬೇಕು ಸರ್, ಮಜಬೂರಿ ಅದ. ಇದು ಬಿಟ್ಟರೆ ಹೊಲ ಬರಲ್ಲ. ಈಗ 7 ವರ್ಷ ಮಾಡಿದೇವ್ರಿ ಇಲ್ಲೇ ಸರ್. ಇದು 8ನೇ ಸರ್ವಿಸ್ ಅದ ಸರ್ ಈಗ ನಮ್ದು. ಸಂಬಳ ಸರ್ ನಮ್ಮದು 18 ಅದ ಸರ್. ಈಗ ಟೋಟಲ್ ಎಷ್ಟು ಕ್ಯಾಂಟೀನ್ ಅವ ರೀ ಜಿಲ್ಲಾದ್ಯಂತ? ಪೂರ 7 ಅವ ರೀ. ಲೇಬರ್ ಎಷ್ಟು ಜನ ಇದ್ರಿ? ಒಂದು 45ರಿಂದ 50. ಯಾರಿಗೂ ಆಗಿಲ್ಲ ಸಂಬಳ? ಇಲ್ಲ, ಯಾರಿಗೂ ಆಗಿಲ್ಲ. ಏನಂತಾರೆ ಕೇಳೋರಿಗೆ? ಅಧಿಕಾರಿಗಳು ಕೇಳೋರು ಏನಂತಾರೆ? ಅಧಿಕಾರಿಗೆ ನಾವು ಕೇಳಲ್ಲ ಸರ್. ಅವರು ಇನ್ನೊಬ್ಬರು ನಮ್ಮ ಮ್ಯಾನೇಜರ್ ಅವರೇ ಎಲ್ಲ ಆಫೀಸ್ಗಳು ಹೇಳ್ತಾರೆ. ಬಿಲ್ ಆಗಿಲ್ಲ, ಬಿಲ್ ಆಗಿದ್ಮ್ಯಾಗ ಹಾಕ್ತೇವೆ ಅಂತ ಅಂತಾರೆ. ಏನು ಹೇಳ್ಬೇಕಂತ್ರಿ ಸರ್ಕಾರಕ್ಕೆ? ನೀವು ಸಚಿವರಿಗೆ ಏನು ಮನವಿ ಮಾಡ್ಬೇಕಂತ? ನಮಗೇನಿಲ್ಲ ಸರ್. ನಮಗೆ ತಿಂಗಳಿಗೆ ಪೇಮೆಂಟ್ ಬಿದ್ದರೆ ಸಾಕು ನಮಗೆ, ಅಷ್ಟೇ, ಮತ್ತೇನಿಲ್ಲ. ಕರೆಕ್ಟ್ ಪೇಮೆಂಟ್ ಆಗಬೇಕು. ಹೌದು. ಸೊ ಇದು ಎಂಪ್ಲಾಯ್ದೊಂದು ನೋವು ಅಂತ ಹೇಳ್ಬೋದು. ನಮಗೇನಿಲ್ಲ, ಪ್ರತಿ ತಿಂಗಳು ನಮಗೆ ಸಂಬಳ ಆಗಬೇಕು, ಸಂಬಳ ಬಂದ್ರೆ ಸಾಕು. ಯಾಕಂದ್ರೆ ಹಸಿದವರು ಹೊಟ್ಟೆ ತುಂಬಿಸೋಂಥ ಕೆಲಸ ನಾವು ಮಾಡ್ತೀವಿ. ಅದು ನಮಗೆ 5 ತಿಂಗಳೇ ಸಂಬಳ ಇಲ್ಲ. ಹೀಗಾಗಿ ನಾವು ಹ್ಯಾಂಗೆ ಮಾಡ್ಬೇಕಂತೇಳಿ ಕರೆಕ್ಟಾಗಿ ಸಂಬಳ ಕೊಟ್ಟರೆ ಕರೆಕ್ಟಾಗಿ ಕೆಲಸ ಆಗ್ತದೆ. ಕರೆಕ್ಟಾಗಿ ನೊಂದವರಿಗೆ, ಬಡವರಿಗೆ ಏನಾದ್ರು ಊಟ ಸಿಗ್ತದೆ. ಅದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆ ಇವತ್ತು ಮೂಡ್ಲತ್ತ ಅಂತ ಹೇಳ್ಬೋದು. ಹೀಗಾಗಿ ರಾಜ್ಯದ ಪೌರಾಳಿ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲೇ ಸಂಬಳ ಇಲ್ಲದೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಪರದಾಡೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಸರ್ಕಾರ, ಸಂಬಂಧಪಟ್ಟ ಸಚಿವರು ಏನು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ಸಂಬಳ ಕೊಡಿಸೋಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅದು ಇಂದಿರಾ ಕ್ಯಾಂಟೀನ್ ಅಂತ ಹೇಳ್ಬೋದು. ಹಸಿದವರ, ನೊಂದವರ, ಬಡವರ ಹೊಟ್ಟೆ ತುಂಬಿಸುವಂಥ ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳ ಗೋಳು ಕೇಳೋರು ಯಾರು ಎಂಬ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಟೋಟಲಿ ನೊಂದವರಿಗೆ, ಹಸಿದವರಿಗೆ ಊಟ ಹೊಟ್ಟೆ ತುಂಬಿಸೋಂಥ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ಅವರೆಲ್ಲೊಂದು ಕಡೆ ಉಪವಾಸ ಇರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಾವು ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೀವಿ, ನೋಡ್ಬೋದು ನೀವು ಈಗಾಗಲೇ. ಟೋಟಲಿ ಕಳೆದ ಒಂದಿಲ್ಲ, ಎರಡಿಲ್ಲ, 5 ತಿಂಗಳಿಂದ ಸಂಬಳ ಇಲ್ಲದೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರಲ್ಲಿ ಸುಮಾರು 8ರಿಂದ 10 ಇಂದಿರಾ ಕ್ಯಾಂಟೀನ್ಗಳಿವೆ. ಸುಮಾರು 45ರಿಂದ 50 ಜನ ಸಿಬ್ಬಂದಿಗಳಿದ್ದಾರೆ. ಅದರ 5 ತಿಂಗಳೇ ಸಂಬಳ ಆಗಲ್ಲೋದ್ರ ಟೋಟಲಿ ಅವರು ಯಾವ ರೀತಿ ಏನದ ಅಂದ್ರೆ ಬದುಕಬೇಕು ಎಂಬುದೊಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಟೋಟಲ್ ನೋಡ್ಬೋದು ನೀವು, ಇಂದಿರಾ ಕ್ಯಾಂಟೀನ್ ವಾಹನ ಏನು ಫುಡ್ ತೊಗೊಂಡು ಹೋಗ್ತದೆ ಪ್ರತಿದಿನ ಕ್ಯಾಂಟೀನಿಗೆ ಸಪ್ಲೈ ಮಾಡ್ಲಿಕ್ಕೆ ಫುಡ್ ಘಟಕ ಮುಂಭಾಗದಲ್ಲಿದ್ದೀವಿ. ಅದರ 5 ತಿಂಗಳಾಯಿತು ನಮಗೆ ಸಂಬಳ ಆಗಿಲ್ಲ ಅಂಥೇಳಿ ಸಿಬ್ಬಂದಿಗಳು ಹೇಳತ್ತಾರ. ಇಲ್ಲಿ ಸಿಬ್ಬಂದಿಗಳಿದ್ದಾರೆ. ಸರ್, ಏನು ಸಂಬಳ ಯಾಕಾಗಲ್ದು? ಎಷ್ಟು ತಿಂಗಳಾಗಬೇಕು ಸರ್ ಈಗ ಸಂಬಳ? ಸರ್ 5 ತಿಂಗಳಾಗಬೇಕು ರೀ. ಯಾಕಾಗಲ್ಲ ತಿಂಗಳ? ಅದು ಏನು ಇಲ್ಲಿ ಬಿಲ್ ಆದ್ರೆ ಹಾಕ್ತೀವಿ ಅಂತಾರೆ ಸರ್ ಅವರು. ಈ ಬಿಲ್ ಆಗಲ್ಲ ನಾವೆಲ್ಲಿ ಹಾಕರಿ ಅಂತ ಅಂತಾರೆ ಅವರು. ಈಗ ಪೌರಾಳಿ ಮಂತ್ರಿ ಬೀದರ್ ಪೌರಾಳಿ ಸಚಿವರು ಊರದ ಇದು. ಟೋಟಲ್ 5 ತಿಂಗಳು ಸಂಬಳ ಇಲ್ದ್ರೆ ನೀವು ಕೆಲಸ ಹೆಂಗೆ ಮಾಡತ್ತೀರಿ? ಹೆಂಗೆ ಕುಟುಂಬ ನಿರ್ವಹಣೆ ಮಾಡತ್ತೀರಿ? ಏನು ಮಾಡ್ಬೇಕು ಸರ್, ಮಜಬೂರಿ ಅದ. ಇದು ಬಿಟ್ಟರೆ ಹೊಲ ಬರಲ್ಲ. ಈಗ 7 ವರ್ಷ ಮಾಡಿದೇವ್ರಿ ಇಲ್ಲೇ ಸರ್. ಇದು 8ನೇ ಸರ್ವಿಸ್ ಅದ ಸರ್ ಈಗ ನಮ್ದು. ಸಂಬಳ ಸರ್ ನಮ್ಮದು 18 ಅದ ಸರ್. ಈಗ ಟೋಟಲ್ ಎಷ್ಟು ಕ್ಯಾಂಟೀನ್ ಅವ ರೀ ಜಿಲ್ಲಾದ್ಯಂತ? ಪೂರ 7 ಅವ ರೀ. ಲೇಬರ್ ಎಷ್ಟು ಜನ ಇದ್ರಿ? ಒಂದು 45ರಿಂದ 50. ಯಾರಿಗೂ ಆಗಿಲ್ಲ ಸಂಬಳ? ಇಲ್ಲ, ಯಾರಿಗೂ ಆಗಿಲ್ಲ. ಏನಂತಾರೆ ಕೇಳೋರಿಗೆ? ಅಧಿಕಾರಿಗಳು ಕೇಳೋರು ಏನಂತಾರೆ? ಅಧಿಕಾರಿಗೆ ನಾವು ಕೇಳಲ್ಲ ಸರ್. ಅವರು ಇನ್ನೊಬ್ಬರು ನಮ್ಮ ಮ್ಯಾನೇಜರ್ ಅವರೇ ಎಲ್ಲ ಆಫೀಸ್ಗಳು ಹೇಳ್ತಾರೆ. ಬಿಲ್ ಆಗಿಲ್ಲ, ಬಿಲ್ ಆಗಿದ್ಮ್ಯಾಗ ಹಾಕ್ತೇವೆ ಅಂತ ಅಂತಾರೆ. ಏನು ಹೇಳ್ಬೇಕಂತ್ರಿ ಸರ್ಕಾರಕ್ಕೆ? ನೀವು ಸಚಿವರಿಗೆ ಏನು ಮನವಿ ಮಾಡ್ಬೇಕಂತ? ನಮಗೇನಿಲ್ಲ ಸರ್. ನಮಗೆ ತಿಂಗಳಿಗೆ ಪೇಮೆಂಟ್ ಬಿದ್ದರೆ ಸಾಕು ನಮಗೆ, ಅಷ್ಟೇ, ಮತ್ತೇನಿಲ್ಲ. ಕರೆಕ್ಟ್ ಪೇಮೆಂಟ್ ಆಗಬೇಕು. ಹೌದು. ಸೊ ಇದು ಎಂಪ್ಲಾಯ್ದೊಂದು ನೋವು ಅಂತ ಹೇಳ್ಬೋದು. ನಮಗೇನಿಲ್ಲ, ಪ್ರತಿ ತಿಂಗಳು ನಮಗೆ ಸಂಬಳ ಆಗಬೇಕು, ಸಂಬಳ ಬಂದ್ರೆ ಸಾಕು. ಯಾಕಂದ್ರೆ ಹಸಿದವರು ಹೊಟ್ಟೆ ತುಂಬಿಸೋಂಥ ಕೆಲಸ ನಾವು ಮಾಡ್ತೀವಿ. ಅದು ನಮಗೆ 5 ತಿಂಗಳೇ ಸಂಬಳ ಇಲ್ಲ. ಹೀಗಾಗಿ ನಾವು ಹ್ಯಾಂಗೆ ಮಾಡ್ಬೇಕಂತೇಳಿ
ಕರೆಕ್ಟಾಗಿ ಸಂಬಳ ಕೊಟ್ಟರೆ ಕರೆಕ್ಟಾಗಿ ಕೆಲಸ ಆಗ್ತದೆ, ಕರೆಕ್ಟಾಗಿ ನೊಂದವರಿಗೆ ಬಡವರಿಗೆ ಏನಾದ್ರು ಊಟ ಸಿಗ್ತದೆ. ಅದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆ ಗೊತ್ತು ಮೂಡ್ಲತ್ತ ಅಂತ ಹೇಳ್ಬೋದು. ಹೀಗಾಗಿ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲೇ ಸಂಬಳ ಇಲ್ಲದೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಪರದಾಡಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಸರ್ಕಾರ ಸಂಬಂಧಪಟ್ಟ ಸಚಿವರು ಏನು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ಆ ಸಂಬಳ ಕೊಡಿಸೋಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅದು ಇಂದಿರಾ ಕ್ಯಾಂಟೀನ್ ಅಂತ ಹೇಳ್ಬೋದು. ಹಸಿದವರ, ನೊಂದವರ, ಬಡವರ ಹೊಟ್ಟೆ ತುಂಬಿಸುವಂಥ ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳ ಗೋಳು ಕೇಳೋರು ಯಾರು ಎಂಬ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಟೋಟಲಿ ನೊಂದವರಿಗೆ, ಹಸಿದವರಿಗೆ ಊಟ ಹೊಟ್ಟೆ ತುಂಬಿಸೋಂಥ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ಅವರೆಲ್ಲೊಂದು ಕಡೆ ಉಪವಾಸ ಇರೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ನಾವು ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೀವಿ, ನೋಡ್ಬೋದು ನೀವು ಈಗಾಗಲೇ. ಟೋಟಲಿ ಕಳೆದ 1 ಇಲ್ಲ 2 ಇಲ್ಲ 5 ತಿಂಗಳಿಂದ ಸಂಬಳ ಇಲ್ಲದೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರಲ್ಲಿ ಸುಮಾರು 8 ರಿಂದ 10 ಇಂದಿರಾ ಕ್ಯಾಂಟೀನ್ಗಳಿವೆ. ಸುಮಾರು 45 ರಿಂದ 50 ಜನ ಸಿಬ್ಬಂದಿಗಳಿದ್ದಾರೆ. ಅದರ 5 ತಿಂಗಳೇ ಸಂಬಳ ಆಗಲ್ಲೋದ್ರೆ ಟೋಟಲಿ ಅವರು ಯಾವ ರೀತಿ ಏನದಂದ್ರೆ ಬದುಕಬೇಕು ಎಂಬುದೊಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಟೋಟಲ್ ನೋಡ್ಬೋದು ನೀವು, ಇಂದಿರಾ ಕ್ಯಾಂಟೀನ್ ವಾಹನ ಏನು ಫುಡ್ ತೊಗೊಂಡು ಹೋಗ್ತದೆ, ಪ್ರತಿದಿನ ಕ್ಯಾಂಟೀನಿಗೆ ಸಪ್ಲೈ ಮಾಡ್ಲಿಕ್ಕೆ ಫುಡ್ ಘಟಕ ಮುಂಭಾಗದಲ್ಲಿದ್ದೀವಿ. ಅದರ 5 ತಿಂಗಳಾಯಿತು ನಮಗೆ ಸಂಬಳ ಆಗಿಲ್ಲ ಅಂಥೇಳಿ ಸಿಬ್ಬಂದಿಗಳು ಹೇಳ್ತಾರೆ. ಇಲ್ಲಿ ಸಿಬ್ಬಂದಿಗಳಿದ್ದಾರೆ. ಸರ್, ಏನು ಸಂಬಳ ಯಾಕಾಗಲ್ದು? ಎಷ್ಟು ತಿಂಗಳಾಗಬೇಕು ಸರ್ ಈಗ ಸಂಬಳ? ಸರ್ 5 ತಿಂಗಳಾಗಬೇಕು ರೀ. ಯಾಕಾಗಲ್ಲ ತಿಂಗಳ ಅದು ಏನು ಇಲ್ಲಿ ಬಿಲ್ ಆದ್ರೆ ಹಾಕ್ತೀವಿ ಅಂತಾರೆ ಸರ್ ಅವರು. ಈ ಬಿಲ್ ಆಗಲ್ದ ನಾವೆಲ್ಲಿ ಹಾಕರಿ ಅಂತ ಅಂತಾರೆ ಅವರು. ಈಗ ಪೌರಾಡಳಿತ ಮಂತ್ರಿ ಬೀದರ್ ಪೌರಾಡಳಿತ ಸಚಿವರು ಊರದ ಇದು. ಟೋಟಲ್ 5 ತಿಂಗಳ ಸಂಬಳ ಇಲ್ಲದ್ರೆ ನೀವು ಕೆಲಸ ಹೆಂಗೆ ಮಾಡತ್ತೀರಿ, ಹೆಂಗೆ ಕುಟುಂಬ ನಿರ್ವಹಣೆ ಮಾಡತ್ತೀರಿ? ಏನು ಮಾಡ್ಬೇಕು ಸರ್, ಮಜಬೂರಿ ಅದ. ಇದು ಬಿಟ್ಟರೆ ಹೊಲ ಬರಲಿ. ಈಗ 7 ವರ್ಷ ಆದ್ವಿ ರೀ ಇಲ್ಲೇ ಸರ್. ಇದು 8ನೇ ಸರ್ವಿಸ್ ಅದ ಸರ್ ಈಗ ನಮ್ದು. ಸಂಬಳ ಸರ್ ನಮ್ಮದು 18 ಅದ ಸರ್. ಈಗ ಟೋಟಲ್ ಎಷ್ಟು ಕ್ಯಾಂಟೀನ್ ಅವ ರೀ ಜಿಲ್ಲೆಯಾದ್ಯಂತ? ಪೂರ 7 ಅವ ರೀ. ಲೇಬರ್ ಎಷ್ಟು ಜನ ಇದ್ರಿ? ಒಂದು 45 ರಿಂದ 50. ಯಾರಿಗೂ ಆಗಿಲ್ಲ ಸಂಬಳ? ಇಲ್ಲ, ಯಾರಿಗೂ ಆಗಿಲ್ಲ. ಏನಂತಾರೆ ಕೇಳೋರಿಗೆ? ಅಧಿಕಾರಿಗಳು ಕೇಳೋರು ಏನಂತಾರೆ? ಅಧಿಕಾರಿಗೆ ನಾವು ಕೇಳಿಲ್ಲ ಸರ್. ಅವರು ಇನ್ನೊಬ್ಬರು ನಮ್ಮ ಮ್ಯಾನೇಜರ್ ಅವರೇ ಎಲ್ಲ ಆಫೀಸ್ಗಳು ಹೇಳ್ತಾರೆ. ಬಿಲ್ ಆಗಿಲ್ಲ, ಬಿಲ್ ಆಗಿದ್ಮ್ಯಾಗ ಹಾಕ್ತೆ ಅಂತ ಅಂತಾರೆ. ಏನು ಹೇಳ್ಬೇಕಂತ್ರಿ ಸರ್ಕಾರಕ್ಕೆ? ನೀವು ಸಚಿವರಿಗೆ ಏನು ಮನವಿ ಮಾಡ್ಬೇಕಂತ? ನಮಗೇನಿಲ್ಲ ಸರ್, ನಮಗೆ ತಿಂಗಳಿಗೂ ಪೇಮೆಂಟ್ ಬಿದ್ದರೆ ಸಾಕು ನಮಗೆ, ಅಷ್ಟೇ, ಮತ್ತೇನಿಲ್ಲ. ಕರೆಕ್ಟ್ ಪೇಮೆಂಟ್ ಆಗಬೇಕು. ಹೌದು. ಸೊ ಇದು ಎಂಪ್ಲಾಯ್ದೊಂದು ನೋವು ಅಂತ ಹೇಳ್ಬೋದು. ನಮಗೇನಿಲ್ಲ, ಪ್ರತಿ ತಿಂಗಳು ನಮಗೆ ಸಂಬಳ ಆಗಬೇಕು, ಸಂಬಳ ಬಂದರೂ ಸಾಕು. ಯಾಕಂದ್ರೆ ಹಸಿದವರು ಹೊಟ್ಟೆ ತುಂಬಿಸೋಂಥ ಕೆಲಸ ನಾವು ಮಾಡ್ತೀವಿ. ಅದು ನಮಗೆ 5 ತಿಂಗಳೇ ಸಂಬಳ ಇಲ್ಲ. ಹೀಗಾಗಿ ನಾವು ಹ್ಯಾಂಗೆ ಮಾಡ್ಬೇಕಂತೇಳಿ ಕರೆಕ್ಟಾಗಿ ಸಂಬಳ ಕೊಟ್ಟರೆ ಕರೆಕ್ಟಾಗಿ ಕೆಲಸ ಆಗ್ತದೆ, ಕರೆಕ್ಟಾಗಿ ನೊಂದವರಿಗೆ ಬಡವರಿಗೆ ಏನಾದ್ರು ಊಟ ಸಿಗ್ತದೆ. ಅದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎಲ್ಲೋ ಒಂದು ಕಡೆ ಹಳ್ಳ ಹಿಡಿತಾ ಇದೆಯಾ ಅನ್ನೋದು ಪ್ರಶ್ನೆ ಗೊತ್ತು ಮೂಡ್ಲತ್ತ ಅಂತ ಹೇಳ್ಬೋದು. ಹೀಗಾಗಿ ರಾಜ್ಯದ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ತವರು ಜಿಲ್ಲೆಯಲ್ಲೇ ಸಂಬಳ ಇಲ್ಲದೆ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳು ಪರದಾಡಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಸರ್ಕಾರ ಸಂಬಂಧಪಟ್ಟ ಸಚಿವರು ಏನು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ಆ ಸಂಬಳ ಕೊಡಿಸೋಂಥ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.